ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೌನ ಅಲಿಗಂಜ್ ಅನ್ನುವಂತಹ ಪ್ರದೇಶದಲ್ಲಿರುವ ಕೋಚಿಂಗ್ ಸೆಂಟರ್ಗೆ ಬೆಂಕಿ ಬಿತ್ತು. ಬೆಂಕಿ ಬಿದ್ದು ಅದರಲ್ಲಿ ಸುಮಾರು 14ಕ್ಕೂ ಹೆಚ್ಚು ಮಕ್ಕಳು, ವಿದ್ಯಾರ್ಥಿಗಳು ಜೀವ ಕಳ್ಕೊಂಡಿದ್ದಾರೆ. ಆ ಅವಘಡದ ಸಂದರ್ಭದಲ್ಲಿ ಆ ಕೋಚಿಂಗ್ ಸೆಂಟರ್ಗೆ NOC ಇರಲಿಲ್ಲ, ಫೈರ್ ಎಕ್ಸಿಟ್ ಇರಲಿಲ್ಲ ಅಂತ ಈಗ ಲೆಕ್ಕ ಕೊಡ್ತಿದ್ದಾರೆ ಅಲ್ಲಿನ ಮಂತ್ರಿಗಳು ಮತ್ತು ಅಲ್ಲಿನ ಅಧಿಕಾರಿಗಳು. ಇಷ್ಟು ವರ್ಷ ಏನು ಮಾಡ್ತಿದ್ರಿ, ಕತ್ತೆ ಕಾಯ್ತಿದ್ರ ಅಂದ್ರೆ ಅದಕ್ಕೆ ಉತ್ತರಗಳಿಲ್ಲ. ಒಂದು ಕಡೆ ಅದಾದ್ರೆ, ಅಷ್ಟು ದೊಡ್ಡ ಘಟನೆ ನಡೆದಿರಬೇಕಾದ್ರೆ ರಾಜ್ಯದ ಮುಖ್ಯಮಂತ್ರಿ ರ್ಯಾಲಿ ಮಾಡೋದ್ರಲ್ಲಿ ಬಿಸಿ ಇದ್ರು. ರ್ಯಾಲಿಯನ್ನ ಅರ್ಧದಲ್ಲಿ ಬಿಟ್ಟು ಬರೋದಕ್ಕೆ ಒಪ್ಪಲಿಲ್ಲ. ರ್ಯಾಲಿ ಮುಗಿಸಿಕೊಂಡು ನಿಧಾನಕ್ಕೆ ಬರ್ತಾರೆ. ಬೆಂಕಿ ಆರಿದ ಮೇಲೆ ಮುಖ್ಯಮಂತ್ರಿಗಳು ಅಲ್ಲಿಗೆ ಬಂದು ವಿಸಿಟ್ ಮಾಡ್ತಾರೆ. ಸೊ ಏನೆಲ್ಲ ನಡೀತು ಇದು? ಯಾಕೆ ನಾನು ಬಿಜೆಪಿಗೆ ಯಾಕೆ ವಿದ್ಯಾರ್ಥಿಗಳ ಮೇಲೆ ಇಷ್ಟು ಸಿಟ್ಟು ಅಂತ ಟೈಟಲ್ ಹಾಕಿದ್ದೀನಿ ಅಂದ್ರೆ, ಒಂದು ಕಡೆ ನೀಟ್ ಪರೀಕ್ಷೆ ಅಂತ ಮಾಡ್ತೀರಿ, ಅದರಲ್ಲಿ ಪೇಪರ್ ಲೀಕ್ ಮೇಲೆ ಪೇಪರ್ ಲೀಕ್ ಮಾಡಿ 10 ವಿದ್ಯಾರ್ಥಿಗಳ ಜೀವ ಕಳ್ಕೊಳ್ಳೋಕೆ ಮಾಡ್ತೀರಿ. ಇನ್ನೊಂದು ಕಡೆ ಈ ರೀತಿಯಾದಂತಹ ಕೋಚಿಂಗ್ ಸೆಂಟರ್ಗಳು ಹೆಚ್ಚಾಗಿರುವಂತಹದ್ದು ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಮತ್ತು ಬಿಹಾರ. ಇಲ್ಲಿ ನೆಟ್ಟಗೆ ಒಂದು ಏನು ಅಬ್ಸರ್ವೇಷನ್ ಮಾಡೋದಿಲ್ಲ, ಲೈಸೆನ್ಸಿಂಗ್ ಇಲ್ಲ, ಫೈರ್ ಎಕ್ಸಿಟ್ಗಳಿದಾವ, ಏನಿಲ್ಲ 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 ಏನೂ ಇಲ್ಲ. ದುಡ್ಡು ಮಾತ್ರ ಲಕ್ಷ ಲಕ್ಷ ಕಟ್ಟು ಮಕ್ಕಳನ್ನು ಅಲ್ಲಿ ಸೇರಿಸು. ಸೊ ಅದಕ್ಕೆ ಹೊಣೆಯನ್ನ ಬಿಜೆಪಿಯನ್ನೇ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅದರ ಪಾಲಿಸಿಗಳು ಯಾಕೆ ಈ ದೇಶದ ಯುವ ಜನತೆಗೆ ಮಾರಕ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ದುಃಖಕರವಾದಂತಹ ವಿಚಾರ, ಉತ್ತರ ಪ್ರದೇಶದ ಲಕ್ನೋನ ಅಲಿಗಂಜ್ ಅನ್ನುವ ಪ್ರದೇಶದಲ್ಲಿ ಒಂದು ಕೋಚಿಂಗ್ ಸೆಂಟರ್. ಆ ಕೋಚಿಂಗ್ ಸೆಂಟರ್ಗೆ ಮಧ್ಯಾಹ್ನ ಬೆಂಕಿ ಬಿತ್ತು. ಯಾವ ಕಾರಣಕ್ಕೆ ಬಿತ್ತು ಅದೆಲ್ಲ ತನಿಖೆ ಆಗಬೇಕು. ಬೆಂಕಿ ಸಣ್ಣ ಪುಟ್ಟ ಬೆಂಕಿ ಅಲ್ಲ, ಇಡೀ ಬಿಲ್ಡಿಂಗ್ ಹೊತ್ತಿ ಉರಿತಾ ಇತ್ತು. ಇಡೀ ಬಿಲ್ಡಿಂಗ್ ಹೊತ್ತಿ ಉರಿತಾ ಇತ್ತು. ಮಕ್ಕಳು ಹೊರಗಡೆ ಬರೋದಕ್ಕೆ ಇದ್ದಿದ್ದು ಒಂದೇ ದಾರಿ, ಒಂದೇ ಮೆಟ್ಲು. ಲಾಕ್ ಆಗೋದ್ರು ಮಕ್ಕಳು. ಒಂದೋ ಒಳಗೆ ಬೆಂದು ಸತ್ತು ಹೋಗಬೇಕಾಗಿತ್ತು, ಸಜೀವ ದಹನ ಆಗಬೇಕಾಗಿತ್ತು, ಇಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇಂದ ಜಿಗಿಬೇಕಾಗಿತ್ತು. ಒಂದಷ್ಟು ಮಕ್ಕಳು ಜೀವ ಉಳಿಸ್ಕೊಳ್ಳೋದಕ್ಕೆ ಜಿಗಿದ್ರು, ಇನ್ನು ಮಿಕ್ಕವರೆಲ್ಲ ಒಳಗಡೆನೆ ಬೆಂದು ಸುಟ್ಟು ಬೂದಿ ಆಗೋದ್ರು. ಕೆಳಗಡೆ ಜಿಗದ್ರಲ್ಲ ಅವರಲ್ಲೂ ಸಹ ಒಂದಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿಯವರೆಗೆ ಬಂದಿರೋ ಮಾಹಿತಿ ಪ್ರಕಾರ 14ಕ್ಕಿಂತ ಹೆಚ್ಚು ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ. ಆ ನಂಬರ್ಗಳು ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸೊ ಅಷ್ಟು ದೊಡ್ಡ ಬೆಂಕಿ ಅವಘಡ ನಡೆದ ನಂತರ ಒಂದಷ್ಟು ಲೆಕ್ಕಾಚಾರಗಳು, ಹೇಳಿಕೆಗಳು, ದುಃಖ ತಪ್ತ DCM, ಕಣ್ಣೀರು ಹಾಕಿದ DCM, ಓಡೋಡಿ ಬಂದ ಯೋಗಿ ಆದಿತ್ಯನಾಥ್ ಅಂತ ಸುದ್ದಿಗಳನ್ನ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮಗಳು ಸತ್ತವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ ರೀತಿಯಲ್ಲಿ ಇವರೇನೋ ದೊಡ್ಡ ಸಾಧನೆ ಮಾಡಿದ್ದಾರೆ, DCM ಕಣ್ಣೀರು ಹಾಕಿದ್ದಾರೆ, ಯೋಗಿ ಆದಿತ್ಯನಾಥ್ ಓಡಿ ಬಂದಿದ್ದಾರೆ ಅಂತ ತೋರಿಸ್ಕೊಂಡು ಕೂತಿದ್ದಾರೆ. ಸೊ ಅದಾದ ನಂತರ ಏನೇನಾಯ್ತು? ಅದಾದ ನಂತರ ಕೇಳಿ ಬಂದಂತಹ ಆರೋಪಗಳು ಆ ಕೋಚಿಂಗ್ ಸೆಂಟರ್ ಮೇಲೆ. ಆ ಕೋಚಿಂಗ್ ಸೆಂಟರ್ಗೆ ಸ್ಥಳೀಯ ಆಡಳಿತದಿಂದ NOC ಇರಲಿಲ್ಲ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇರಲಿಲ್ಲ, ಅಂದ್ರೆ ಪರವಾನಗಿ ಪಡ್ಕೊಂಡಿಲ್ಲ ನೆಟ್ಟಿಗೆ. ಇನ್ನೊಂದು, ಫೈರ್ ಎಕ್ಸಿಟ್ ಇರಲಿಲ್ಲ. ಬೆಂಕಿ ಬಿದ್ದರೆ ಎಲ್ಲಿಂದ ಹೊರಗಡೆ ಹೋಗಬೇಕು ಅನ್ನೋದಕ್ಕೆ ಒಂದು ದಾರಿನೇ ಇರಲಿಲ್ಲ. ಫೈರ್ ಎಸ್ಟಿಂಗ್ವಿಷರ್ಸ್ ಬಂದಾಗ, ಫೈರ್ ಬ್ರಿಗೇಡ್ ಬಂದಾಗ, ಅಗ್ನಿಶಾಮಕ ದಳದವರು ಬಂದಾಗ ಗೋಡೆಯನ್ನ ಹೊಡೆದು ತೂತು ಮಾಡಿ ಒಳಗಡೆ ಹೋಗಬೇಕಾಯಿತು ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ. ಅಷ್ಟೊತ್ತಿಗಾಗ್ಲೇ ಮಕ್ಕಳೆಲ್ಲ ಬೆಂದು ಬೂದಿಯಾಗಿದ್ರು. ಮಕ್ಕಳ ಹೆಣಗಳನ್ನ ಕಪ್ಪು ಕವರ್ಗಳಲ್ಲಿ ಸುತ್ತಿ ಹೊರಗಡೆ ತಗೊಂಡು ಬರ್ಬೇಕಾದ್ರೆ ಮುಖವೂ ಸಹ ಗುರುತು ಸಿಗದೆ ನನ್ನ ಮಗುನ ಅಂತ ತಂದೆ ತಾಯಿ ಸಂಬಂಧಿಗಳು, ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲ ಗೋಳಾಡ್ತಿದ್ರಲ್ಲ, ಯಾರಿಗೂ ಏನು ಅನ್ಸಿರಲ್ಲ. ಗೋಧಿ ಮಾಧ್ಯಮಕ್ಕಂತೂ ಏನು ಅನ್ನಿಸ್ಲೇ ಇಲ್ಲ. ಯಾಕಂದ್ರೆ ಅವ್ರ ಸುದ್ದಿಗಳೆಲ್ಲ ಶಿಫ್ಟ್ ಆದವು. DCM ಬಂದು ಕಣ್ಣೀರು ಹಾಕಿದ್ರು, ಯೋಗಿ ಆದಿತ್ಯನಾಥ್ ಓಡೋಡಿ ಬಂದ್ರು. ಯೋಗಿ ಆದಿತ್ಯನಾಥ್ ರಶ್ ಟು ದ ಸ್ಪಾಟ್. ಇದು ನ್ಯಾಷನಲ್ ಮೀಡಿಯಾಗಳ ಹೆಡ್ಲೈನ್ಸ್. ಪ್ರಶ್ನೆ ಇಲ್ಲವೇ ಇಲ್ಲ, ಈ ಸರ್ಕಾರ ಕತ್ತೆ ಕಾಯ್ತಿತ್ತ ಅಂತ. ಈಗ ಹೇಳ್ತಿದ್ದಾರೆ NOC ಇಲ್ಲ, ಫೈರ್ ಎಕ್ಸಿಟ್ ಇಲ್ಲ ಅಂತ. ಇಷ್ಟು ದಿನ ಏನು ಕತ್ತೆ ಕಾಯ್ತಿದ್ರ? ಆ ಸೆಂಟರ್ ನಡೀತಿರ್ಬೇಕಾದ್ರೆ ಆ ಪ್ರಶ್ನೆ ಕೇಳುವವನು ಒಬ್ಬ ಇಲ್ಲ.
ಉತ್ತರ ಕೊಡೋದಕ್ಕಂತೂ ಸಾಧ್ಯನೇ ಇಲ್ಲ, ಕೊಡೋದು ಇಲ್ಲ ಬಿಜೆಪಿ. ಯಾಕಂದ್ರೆ ಅವ್ರಿಗೆ ಉತ್ತರ ಕೊಟ್ಟ ಅಭ್ಯಾಸನೇ ಇಲ್ಲ. ದೇಶದ ಪ್ರಧಾನಮಂತ್ರಿನೇ ಉತ್ತರ ಕೊಡೋದಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡೋದಿಲ್ಲ, ಇನ್ನು ಇವರೆಲ್ಲ ಮಾಡ್ತಾರ? ಇವರೆಲ್ಲ ಮೋದಿಯ ಚಮಚಗಳು ಅಂತ ಹೇಳ್ಕೊಂಡು ಓಪನ್ ಆಗಿ ಹೇಳ್ಕೊಂಡು ಓಡಾಡೋರು ಮೋದಿಯನ್ನೇ ಫಾಲೋ ಮಾಡ್ತಾರೆ, ಮೋದಿಯನ್ನೇ ಫಾಲೋ ಮಾಡ್ತಾರೆ. ಸೊ ಅಲ್ಲಿಗೆ ಮೊದಲಿಗೆ ತಲುಪಿದ್ದು ಅಲ್ಲಿನ DCM ಬ್ರಜೇಶ್ ಪಾಠಕ್ ಅನ್ನುವಂಥವ್ರು ಬಂದ್ರು, ಮುತ್ಕೊಂಡ್ರು, ಪತ್ರಕರ್ತರು ಮುತ್ಕೊಂಡಾಗ ಏನೇನ್ ನಡೀತು, 14 ಜನ ಸತ್ತು ಹೋದ್ರು ಅಂತ ಹೇಳಿದ್ರು. ಆ ನಂತರ ಸ್ವಲ್ಪ ಕಣ್ಣೀರು ಹಾಕಿದ್ರು. ಅವ್ರ ಕಣ್ಣೀರನ್ನ ನಾನೇನು ಕಿಂಡಲ್ ಮಾಡ್ತಿಲ್ಲ. ಅಂತಹ ಜಾಗದಲ್ಲಿ ಎಂತಹ ಕಲ್ಲು ಹೃದಯದ ಮನುಷ್ಯ ಇದ್ರು ಸಹ 14-15 ಪುಟ್ಟ ಮಕ್ಕಳು ಅಂದ್ರೆ ಸಣ್ಣ ಮಕ್ಕಳೇನಲ್ಲ, ಎಲ್ಲ 20 ವರ್ಷದ ಆಸ್ಪಾಸಿನ ಮಕ್ಕಳಾಗಿದ್ರು ಸಹ ಹೆಣಗಳಾಗಿ ಅಲ್ಲಿಂದ ಒಂದೊಂದೇ ಹೆಣ ಎತ್ಕೊಂಡು ಹೋಗ್ತಿದ್ರೆ ಎಂತವ್ರ ಕಣ್ಣಲ್ಲೂ ನೀರು ಬರುತ್ತೆ. ಕಣ್ಣೀರು ಹಾಕಿದ್ದಾರೆ, ವೆರಿ ಗುಡ್, ನಿಮ್ಗೆ ನೋವಾಯ್ತು ಸರಿ, ಬಟ್ ಏನ್ ಮಾಡಿದ್ರಿ? ಏನು ಮಾಡ್ತಾ ಇದ್ರಿ? ಏನೂ ಇಲ್ಲ. ಇನ್ನು ಯೋಗಿ ಆದಿತ್ಯನಾಥ್ ಎಲ್ಲೋ ದೂರದಲ್ಲಿ, ತುಂಬಾ ದೂರ ಏನಲ್ಲ, ಸ್ವಲ್ಪ ದೂರದಲ್ಲಿ ಪಕ್ಕದ ಜಿಲ್ಲೆಯಲ್ಲೇ ಒಂದು ಭಾಷಣ ಮಾಡ್ಕೊಂಡು ರ್ಯಾಲಿ ಮಾಡ್ಕೊಂಡಿದ್ದಾರೆ. ರ್ಯಾಲಿಯಲ್ಲಿ ಹೇಳ್ಕೊಳ್ತಿದ್ದಾರೆ ಈ ತರ ಮಕ್ಕಳೆಲ್ಲ ಬೆಂಕಿಗೆ ಆಹುತಿ ಆಗಿದಾರಂತೆ, ನೋವಾಗ್ತಿದೆ, ಅಲ್ಲಿ ಹೋಗಬೇಕು. ಆ ನಂತರ ಯೋಗಿ ಆದಿತ್ಯನಾಥ್ ನಿಧಾನಕ್ಕೆ ಬಂದರು. ಬೆಂಕಿಯೆಲ್ಲ ಆರಿಸಿ ಎಲ್ಲ ಮುಗಿದು, ಆ ತಂದೆ ತಾಯಿಗಳ ಆಕ್ರಂದನ ಎಲ್ಲ ಆಲ್ಮೋಸ್ಟ್ ಮುಗಿದು, ಅವ್ರು ಇನ್ನೇನು ತಲೆ ಸುತ್ತಿ ಬಿದ್ದು ಪ್ರಜ್ಞೆ ಇಲ್ಲದ ಸ್ಥಿತಿಗೆ ತಲುಪಿದ್ದಾಗ ಆಗ ಬರ್ತಾರೆ. ಅದನ್ನ ಮಾಧ್ಯಮಗಳು ಓಡೋಡಿ ಬಂದ ಯೋಗಿ ಆದಿತ್ಯನಾಥ್ ರಶ್ ಟು ದ ಸ್ಪಾಟ್, ರಶ್ ಅಂತೆ, ಓಡೋಡಿ ಬಂದ್ರಂತೆ. ಏನು ಕಾಮನ್ ಸೆನ್ಸ್ ಇಲ್ಲ, ಮಾನವೀಯತೆ ಇಲ್ಲ, ಕನಿಷ್ಠ ಮಾನವೀಯತೆ ಇಲ್ಲ ಇವರಿಗೆ, ಕನಿಷ್ಠ ಮಾನವೀಯತೆ ಇಲ್ಲ. ಈಗ ತಾನೇ ಲೆಕ್ಕ ಹಾಕೋದನ್ನು ಮುಗಿಸಿಲ್ಲ ನಾವು. ನೀಟ್ ಪೇಪರ್ ಲೀಕ್ನಿಂದಾಗಿ ಇಲ್ಲಿಯವರೆಗೆ 20ಕ್ಕೂ ಅಧಿಕ ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಅದರಿಂದ ಶಾಕಲ್ಲಿ, ಅದರಿಂದ ಡಿಪ್ರೆಷನ್ಗೆ ಹೋಗಿ ಮತ್ತೆ ಬರೆಯೋ ಶಕ್ತಿ ಇದೆಯಾ ಇಲ್ವಾ ಅಂತ ದುಃಖದಲ್ಲಿ ಏನೇನೋ ಆಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಯಾವುದ್ರ ಬಗ್ಗೆ ಇವ್ರಿಗೆ ಪರಿವೇನೇ ಇಲ್ಲ. ಹೋಗಬೇಕು, ಮೈಕ್ ಮುಂದೆ ನಿಂತ್ಕೋಬೇಕು, ಹಿಂದೂ ಮುಸ್ಲಿಂ ಇವ್ರಿಗೇನು ಮಾನ ಮರ್ಯಾದೆ ಒಂಚೂರು ಇರಲ್ಲ. ಬಾಯ್ ಬಿಟ್ರೆ ಹಿಂದೂ ಮಕ್ಕಳ ತರ ಸಾಯ್ತಿದ್ದಾರೆ ನೋಡ್ರಯ್ಯ ಅಂದ್ರೆ ನೋ, ಅದು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ. ಅಟ್ಲೀಸ್ಟ್ ಎಜುಕೇಶನ್ ಮಿನಿಸ್ಟರ್ ಕೈಯಲ್ಲಿ ರಾಜೀನಾಮೆ ಕೊಡಿಸ್ಬೇಕು ಅಂತಲೂ ಯೋಚನೆ ಬರಲ್ಲ ಮೋದಿಗೆ. ನಮ್ಮದು ರಾಜೀನಾಮೆ ಕೊಡೋ ಸರ್ಕಾರ ಅಲ್ಲ ಅಂತ ರಾಜನಾಥ್ ಸಿಂಗ್ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತಾರೆ. ಮಾನ ಮರ್ಯಾದೆ ಬಿಟ್ಟು ಹೇಳ್ತಾರೆ ನಮ್ದು ರಾಜೀನಾಮೆ ಕೊಡ ಅಂದ್ರೆ ನಾವು ಏನ್ ಬೇಕಾದ್ರೂ ಮಾಡ್ತೀವಿ, ನಮಗಷ್ಟು ಮಾನ ಮರ್ಯಾದೆ ನೈತಿಕತೆ ಎಂಥದ್ದು ಇಲ್ಲ, ನಾವು ರಾಜೀನಾಮೆ ಕೊಡಲ್ಲ. ಎಷ್ಟು ಜನ ಬೇಕಾದ್ರೂ ಸಾಯ್ಲಿ, ಯಾರು ಬೇಕಾದ್ರೂ ನೆರಳಲಿ, ಏನ್ ಬೇಕಾದ್ರೂ ಅವಘಡ ಆಗೋಗ್ಲಿ, ರೈಲುಗಳು ಬಿದ್ರು ನಾವು ರೈಲ್ವೆ ಮಿನಿಸ್ಟ್ರಿಂದ ಏನು ಇದನ್ ಮಾಡಲ್ಲ, ಜವಾಬ್ದಾರಿ ಹೊರಿಸಲ್ಲ. ಈ ನೀಟ್ ಪೇಪರ್ ಲೀಕ್ ಆಗಿ ಜನ ಸತ್ರು ಸಹ, ಮಕ್ಕಳು ಸತ್ರು ಸಹ ಶಿಕ್ಷಣ ಮಂತ್ರಿ ಮೇಲೆ ಯಾವುದೇ ಜವಾಬ್ದಾರಿ ಇರೋದಿಲ್ಲ. ಇಡೀ ದೇಶದಲ್ಲಿ ಇನ್ನೇನೇನೋ ಕಾರಣಕ್ಕೆ ಲಾಕ್ಡೌನ್ ಇಂದ ಹಿಡಿದು ಇನ್ಯಾವುದೋ ಕಾರಣಕ್ಕೆ ಸಾವಿರಾರು ಜನ ಸತ್ತು ಹೋದ್ರು ಸಹ ಪ್ರಧಾನಿ ಮೇಲೆ ಹೊರೆ ಹೊರಿಸಲ್ಲ. ಈಗಿಂತಹ ಬೆಂಕಿ ಅವಘಡಗಳಾದಾಗಲೂ ಸಹ ಅಲ್ಲಿನ ಮಿನಿಸ್ಟ್ರು, ಲೋಕಲ್ಲು, MLA ಇಂದ ಹಿಡಿದು ಯಾರ ಮೇಲೂ ಹೊರೆ ಹೊರಿಸೋದಿಲ್ಲ. ಆಯ್ತು, ಬಂದ್ವಿ, ಒಂದು 4 ಡೈಲಾಗ್ ಹೊಡಿತೀವಿ, ಪರಿಹಾರ ಬಿಸಾಕ್ತಿವಿ, ಆಮೇಲೆ ಎಲೆಕ್ಷನ್ ಟೈಮ್ಗೆ ಹಿಂದೂ ಮುಸ್ಲಿಂ ಅಂತೀವಿ, ಓಟ್ ಹಾಕ್ಸ್ಕೊಳ್ತೀವಿ, ಮುಗೀತು ಕತೆ. ಹಿಂದೂ ಮುಸ್ಲಿಂ ಹೆಸರಲ್ಲಿ ಓಟ್ ಹಾಕೋರು ಇದಾರಲ್ಲ, ಅಂತಹ ಅಯೋಗ್ಯ ನೀಚ ಮನುಷ್ಯರಿರುವವರೆಗೂ ಇಂಥವ್ರಿಗೆ ಜವಾಬ್ದಾರಿಗಳು ಬರಲ್ಲ. ಇವ್ರು ಇದನ್ನೇ ಹೇಳ್ತಾರೆ, ನಾವು ರಾಜೀನಾಮೆ ಕೊಡೋದು ಸರ್ಕಾರದವರಲ್ಲ ಅಂತ. ಆ 14-15 ಮಕ್ಕಳನ್ನ ಪ್ಲಾಸ್ಟಿಕ್ ಕವರ್ಗಳಲ್ಲಿ, ಕಪ್ಪು ಕವರ್ಗಳಲ್ಲಿ ಸುಟ್ಟು ಹೋದ ದೇಹಗಳನ್ನ ಕಟ್ಕೊಂಡು ಅವುಗಳನ್ನ ಮೂಟೆ ಕಟ್ಕೊಂಡು ಎತ್ಕೊಂಡು ಹೋಗ್ತಾ ಇರೋ ಸ್ಥಿತಿಯಲ್ಲಿ ಈ ಮಿನಿಸ್ಟ್ರುಗಳು, ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟರ್ಗಳು ಮಕ್ಕಳುಗಳು ಆದ್ರೆ ಇದ್ದಿದ್ರೆ ಆವಾಗಾದ್ರೂ ಬುದ್ಧಿ ಬರುತ್ತಾ? ಆಗ ಮಾತ್ರ ಪೌರುಷ ಉತ್ತುಂಗಕ್ಕೆ ಹೋಗಿರೋದು. ಇಷ್ಟೊತ್ತಿಗಾಗ್ಲೇ ಆ ಕೋಚಿಂಗ್ ಸೆಂಟರ್ ಅನ್ನ ತಗೊಂಡು ಬಂದು ಎನ್ಕೌಂಟರ್ ಮಾಡಿರೋರೇನ, ಎನ್ಕೌಂಟರ್ ಸ್ಪೆಷಲಿಸ್ಟ್ಗಳು, ಬುಲ್ಡೋಸರ್ ಸ್ಪೆಷಲಿಸ್ಟ್ಗಳು, ಕತ್ತೆ ಕಾಯೋದಕ್ಕಿಂತದನ್ನೆಲ್ಲ ಬಿಟ್ಟಿದ್ದೀರಿ. ಮತ್ತೆ ಭವಿಷ್ಯ ರೂಪಿಸ್ಕೊಳ್ಬೇಕಾದಂತಹ ಮಕ್ಕಳು ಏನೋ IAS, KS, ನೀಟು ಇನ್ನಂಥದ್ದು ಪಾಸ್ ಆಗೋಣ, ಏನೋ ಒಂದು ಜೀವನ ರೂಪಿಸ್ಕೊಳ್ಳೋಣ ಅಂತ ಬಂದ್ರೆ ಇವರು ಸಾವಿನ ದೌಡೆಗೆ ತಳ್ಳಿ ಅದಕ್ಕೆ ಜವಾಬ್ದಾರ ನಾವಲ್ಲ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಸಾಯ್ಲಿ, ಏನು, ಸೋ ವಾಟ್?
ಅಸಹ್ಯ ಆಗುತ್ತೆ ಇಂತಹ ಸುದ್ದಿಗಳನ್ನ ದಿನ ಬೆಳಗಾದ್ರೆ ಬಸ್ ಕೇಳ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ. ಅಸಹ್ಯ ಅಂದ್ರೆ ಅಸಹ್ಯ. ಮಕ್ಕಳು ಜೀವ, ವಿದ್ಯಾರ್ಥಿಗಳ ಜೀವ, ಯುವಕರ ಜೀವ, ಉದ್ಯೋಗಾಕಾಂಕ್ಷಿಗಳ ಜೀವ, ಬೆಲೆನೇ ಇಲ್ಲ ಇವರಲ್ಲಿ, ಬೆಲೆನೇ ಇಲ್ಲ. ನಾನ್ಸೆನ್ಸ್ ಇದು, ನಾನ್ಸೆನ್ಸ್. ಇನ್ನು ಆ ಸಾವಿನ ಸಂಖ್ಯೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ನಾಳೆಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ, ನಾಳೆಗೆ ಒಂದಷ್ಟು ಅಧಿಕಾರಿಗಳ ತಲೆದಂಡೆ ಆಗುತ್ತೆ. ಇನ್ನೇನು 4 ಕೇಸ್ ಆ ಓನರ್ ಮೇಲೆ, ಬಿಲ್ಡಿಂಗ್ ಓನರ್ ಮೇಲೆ, ಕೋಚಿಂಗ್ ಸೆಂಟರ್ ಓನರ್ ಮೇಲೆ, ಅವ್ರ ಮೇಲೆ ಹಾಕ್ತಾರೆ. 4 ದಿನಕ್ಕೆ ಅವ್ರಿಗೂ ಬೇಲ್ ಸಿಗುತ್ತೆ. ಆ ನಂತರ ಅದು ವರ್ಷಗಟ್ಟಲೆ ಏನೋ ಆಗ್ತಿರುತ್ತೆ, ಯಾರಿಗೂ ಏನು ಪರಿಣಾಮ ಇಲ್ಲ. ಇವರು ಮತ್ತೆ ಎಲೆಕ್ಷನ್ಗೆ ಹೋಗಿ ಹಿಂದೂ ಮುಸ್ಲಿಂ ಅಂದ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಇವರು ವಾಪಸ್ ಬರುವಂತ ಸಾಧ್ಯತೆಗಳು ಇರ್ತವೆ ಅಷ್ಟೇ. ಹೋಗಿದ್ದು ವಿದ್ಯಾರ್ಥಿಗಳ ಜೀವ ಅಷ್ಟೇ ತಾನೆ. ನೋಬಡಿ ಕೇರ್ಸ್. ದುಡ್ಡು ಬಿಸಾಕ್ತೀವಿ, ಪರಿಹಾರ ಕೊಡ್ತೀವಿ, ಮುಗಿಯುತ್ತೆ ಅಷ್ಟೇ. ಸೊ ಏನೋ ಗೊತ್ತಿಲ್ಲ ಇನ್ನು ಎಷ್ಟು ಘಟನೆಗಳನ್ನ ನಾವು ಮುಂದೆ ಇಂತಹ ಘಟನೆಗಳನ್ನ ಹೇಳ್ತಾನೆ ಹೋಗ್ಬೇಕಾಗತ್ತೆ ಅಂತ. ಹಾಗಾದ್ರೆ ಇದು ಬಿಜೆಪಿನೇ ನೇರವಾಗಿ ಯಾಕೆ ಗುರಿ ಮಾಡ್ತೀರಿ ಅಂದ್ರೆ, ನಾನು ಹೇಳೋದಲ್ಲ, ಅವ್ರ ಪಾಲಿಸಿಗಳು, ಅವ್ರ ಪ್ರಯಾರಿಟಿಗಳು, ಅವ್ರ ಪ್ರಯಾರಿಟಿ ಕಾರಣಕ್ಕೆ ಅವರಿಂದಾನೇ ಜೀವ ಹೋಗಿರೋದು ಅಂತ ಹೇಳ್ತಿರೋದು. ಅವ್ರ ಪ್ರಯಾರಿಟಿಗಳು ಉದ್ಯೋಗ ಅಲ್ಲ, ವಿದ್ಯಾಭ್ಯಾಸ ಅಲ್ಲ, ಉತ್ತಮ ಆರೋಗ್ಯ ವ್ಯವಸ್ಥೆ ಅಲ್ಲ, ಎಂಥದ್ದು ಅಲ್ಲ. ಹಿಂದೂ ಮುಸ್ಲಿಂ ಸಗಣಿಯಿಂದ ಕ್ಯಾನ್ಸರ್ ಹೋಗುತ್ತೆ, ಗೋಮೂತ್ರದಿಂದ ಕ್ಯಾನ್ಸರ್ ಹೋಗುತ್ತೆ, ಇಂತಹ ನಾನ್ಸೆನ್ಸ್ಗಳು. ಇನ್ನು ಅದನ್ನು ದಾಟಿಬಿಟ್ರೆ ಸಂಸ್ಕೃತ, ಹಿಂದುತ್ವ, ಗೋಮಾತೆ ಇವೆ ಯಾವುದು ಯಾರ ಜೀವನವನ್ನು ರೂಪಿಸಲಾಗದಂತಹದ್ದೇ ಇವ್ರ ಸಿದ್ಧಾಂತಗಳು. ಹಾಗಾಗಿ ಜೀವನ ರೂಪಿಸ್ಕೊಳ್ತೀವಿ ಅಂತ ಬರುವಂತಹ ವಿದ್ಯಾರ್ಥಿಗಳ ಜೀವಕ್ಕೆ ಕುತ್ತು ತರ್ತಾರೆ ಇವರು, ಜೀವಕ್ಕೆ ಕುತ್ತು ತರ್ತಾರೆ. ಅಷ್ಟೇ ಆಗ್ತಿರೋದು, ಅಷ್ಟೇ ಆಗ್ತಿರೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಬಿಜೆಪಿಗೆ ವಿದ್ಯಾರ್ಥಿಗಳ ಮೇಲೆ ಇಷ್ಟೊಂದು ಸಿಟ್ಟು ಅಂತ, ಅದಕ್ಕೆ ಹಾಕಿರೋದು ಅಷ್ಟೇ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.